ವೆಲ್ಕಮ್ ಟು ಪೃಥ್ವಿ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ಮನೇಲೆ ತೆಗ್ದಿರೋ ಕೆನೆಯಿಂದ ತುಪ್ಪ ಹೇಗ್ ಮಾಡೋದು ಅಂತ ನೋಡೋಣ. ಇದು ಮನೇಲೆ 20 days ಸ್ಟೋರ್ ಮಾಡಿ ಇಟ್ಟಿರೋಂತ ಕೆನೆ. ತುಪ್ಪ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ 1 ಸ್ಪೂನ್ ಕೆನೆ ಹಾಕೊಂತೀನಿ. ಕೆನೆ ಹಾಕೊಂಡು ಕೋಲ್ಡ್ ವಾಟರ್ ಹಾಕೊಬೇಕು. ನಾರ್ಮಲ್ ವಾಟರ್ ಹಾಕಿದ್ರೆ ಬರಲ್ಲ, ಕೋಲ್ಡ್ ವಾಟರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಬಂದಿದೆ ನೋಡಿ. ಈಗ ಇದನ್ನ ಪಾತ್ರೆಯಲ್ಲಿ ಹಾಕೊಂತೀನಿ. ನೀವು ಎಷ್ಟು ಕೋಲ್ಡ್ ವಾಟರ್ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ. ಇದೆಲ್ಲ ಬೆಣ್ಣೆನೆ. ಈಗ ಬೆಣ್ಣೆನೆಲ್ಲ ಸಪರೇಟ್ ಮಾಡ್ತಾ ಇದ್ದೀನಿ ನೋಡ್ರಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ನಮ್ಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ. ಇದನ್ನ 4 ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದ್ರೆ ಇದು ಸ್ಮೆಲ್ ಇರುತ್ತೆ. 20 days ನಾವು ಸ್ಟೋರ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಈಗ 4 ರಿಂದ 5 ಸರಿ ನೀಟಾಗಿ ತೊಳ್ಕೊಳ್ಳೋಣ. ಸುಮಾರು 4-5 ಸರಿ ತೊಳ್ದಿದ್ದೀನಿ ಇದನ್ನ. ಇದು ನೀಟಾಗಿ ಚೆನ್ನಾಗಿ ಸ್ಮೆಲ್ ಎಲ್ಲ ಹೋಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ನೀರು ಹಾಲು ಇರಬಾರ್ದು. ಈ ತರ ಪ್ಲೈನ್ ಆಗಿ ಈ ತರ ಇರ್ಬೇಕು. ಈ ತರ ಇದ್ರೆ ಚೆನ್ನಾಗಿ ತೊಳ್ಕೊಂಡಿದೀವಿ ಅಂತ ಅರ್ಥ. ಯಾಕಂದ್ರೆ ಚೆನ್ನಾಗಿ ತೊಳ್ದಿಲ್ಲ ಅಂದ್ರೆ ತುಪ್ಪ ಕಾಯಿಸಿದ್ಮೇಲೆ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ಈಗ ಇದನ್ನ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡೋಣ. ಇದು ಫ್ರೆಶ್ ಅಂಡ್ ನ್ಯಾಚುರಲ್ ಬೆಣ್ಣೆ. ಇದು ನಿಮ್ಗೆ ಬೆಣ್ಣೆ ಬೇಕಂದ್ರೆ ಒಂದ್ ಡಬ್ಬದಲ್ಲಿ ಹಾಕಿ ಇಟ್ಕೊಬಹುದು, ಫ್ರಿಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬಹುದು. ಬೆಣ್ಣೆನ ಹಾಕೊಂಡು ಈಗ ಕಾಯಿಸ್ಕೊಳ್ಳೋಣ ನಾವು. ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು. ಜಾಸ್ತಿ ಇಟ್ಟು ಕಾಯಿಸ್ಬಾರ್ದು. ನಿಧಾನ ಕಾಯ್ದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ. ನ್ಯಾಚುರಲ್ ತುಪ್ಪ ಇದು. ಇದು ನಮ್ಮ ಅಕ್ಕ ಮನೆಯಿಂದ ತಂದಿದ್ದು. ಅವಳು ಹೋದಾಗೆಲ್ಲ ಕೊಡ್ತಾ ಇರ್ತಾಳೆ. ಅವ್ರ ಮನೇಲಿ ಹಸುಗಳಿದಾವೆ. ಸೊ ಮನೇಲಿ ಮಗು ಇದೆ ಅಂತೇಳಿ ಯಾವಾಗ್ಲೂ ಕೊಟ್ಟು ಕಳಿಸ್ತಾಳೆ. ಸೊ ಥ್ಯಾಂಕ್ ಯು ಕಾವ್. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ನೋಡಿ. ಇದು ಚೆನ್ನಾಗಿ ಕುದೀತಾ ಇದೆ. ಈಗ ತುಪ್ಪ ಚೆನ್ನಾಗಿ ಕಾಯ್ತಾ ಇದೆ. ಇದೆಲ್ಲ ಕಾಯ್ದು ಕೆಳಗಡೆ ರವೆ ರವೆ ತರ ಆಗುತ್ತೆ. ರವೆ ರವೆ ಆಗಿದ ತಕ್ಷಣ ಆಫ್ ಮಾಡಬಾರ್ದು. ಅದು ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು. ಅದು ಬ್ರೌನ್ ಕಲರ್ ಆದ್ಮೇಲೆ ಆಫ್ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲೇನೆ ಉರಿಸ್ಬೇಕು ನೋಡಿ. ಈಗ ಈ ತುಪ್ಪ ತುಂಬಾ ಚೆನ್ನಾಗಿ ಕಾಯ್ದಿದೆ. ಇದು ರವೆ ರವೆ ತರ ಏನ್ ಬರ್ತಾ ಇದೆಯೋ ಅದೆಲ್ಲ ಬ್ರೌನ್ ಕಲರ್ ಆಗಿದೆ. ಇದು ಬ್ರೌನ್ ಕಲರ್ ಆಗಿದೆ ಅಂತ ತುಪ್ಪ ರೆಡಿ ಆಗಿದೆ ಅಂತ. ಫೈನಲಿ ತುಪ್ಪ ಚೆನ್ನಾಗಿ ಕಾಯ್ದಿದೆ. ಇದು ಸ್ವಲ್ಪ ಕೂಲ್ ಆಗಕ್ ಬಿಟ್ಟು ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ, ಫಿಲ್ಟರ್ ಮಾಡ್ಕೊಂತ ಇದೀನಿ ನೋಡಿ. ತುಪ್ಪ ಎಷ್ಟು ಚೆನ್ನಾಗಾಗಿದೆ ನ್ಯಾಚುರಲ್ ಆಗಿ. ನೀವು ಮನೇಲಿ ಟ್ರೈ ಮಾಡಿ. ಇದು ಕಾಯಿಸ್ಬೇಕಾದ್ರೆ ನೀವು ಬೇಕಿದ್ರೆ ಎಲೆ ಹಾಕೋಬಹುದು ಅಥವಾ ಲವಂಗ ಹಾಕೋಬಹುದು. ಅರೋಮಾ ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮ ಮನೆಯಲ್ಲಿ ಹೋಮ್ ಮೇಡ್ ಘೀ ರೆಡಿ ನೋಡಿ. ಈಗ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ರವೆ ರವೆ ತರ ಕಾಣಿಸ್ತಿದೆ ನೋಡಿ. ಎಷ್ಟು ಫ್ರೆಶ್ ಆಗಿದೆ. ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.